ಎಲ್ಲರಿಗೂ ನಮಸ್ಕಾರ. ಆರೋಗ್ಯವೇ ಭಾಗ್ಯ ಎನ್ನುವ ಮಾತಿದೆ. ಇದರ ಅರ್ಥ ಆರೋಗ್ಯವಿದ್ದರೆ ಭಾಗ್ಯವೂ ಇದ್ದಂತೆ. ಇಲ್ಲದಿದ್ದರೆ ನಾವು ಸಂಪಾದಿಸಿದ ಹಣವೆಲ್ಲವೂ ಆಸ್ಪತ್ರೆಗೆ ಸುರಿಯಬೇಕಾಗುತ್ತದೆ. ಆದ್ದರಿಂದ ಆರೋಗ್ಯದ ಕಾಳಜಿ ವಹಿಸುವುದು ಅತಿ ಅಗತ್ಯವಾಗಿರುವುದು. ಆರೋಗ್ಯವಿಲ್ಲದೆ ಇದ್ದರೆ ಖಂಡಿತವಾಗಿಯೂ ಜೀವನ ದುಸ್ತರ ಎನಿಸುವುದು. ಅದರಲ್ಲೂ ಇಂದಿನ ದಿನಗಳಲ್ಲಿ ಕಲುಷಿತ ವಾತಾವರಣ, ಒತ್ತಡ ಹಾಗೂ ಅನಾರೋಗ್ಯಕರ ಆಹಾರ ಕ್ರಮದಿಂದಾಗಿ ಆರೋಗ್ಯದ ಮೇಲೆ ಅತಿಯಾದ ಒತ್ತಡ ಬೀಳುತ್ತಿದೆ. ಆರೋಗ್ಯಕರ ಜೀವನ ನಡೆಸುವುದು ಕಠಿಣವೇನಲ್ಲ, ಆದರೆ ಇದಕ್ಕೆ ಕೆಲವೊಂದು ಗಂಭೀರವಾದ ಬದ್ಧತೆ ಮತ್ತು ಸತತ ಪ್ರಯತ್ನ ಅಗತ್ಯವಾಗಿ ಬೇಕು. ಪ್ರಯತ್ನ ಎನ್ನುವುದು ದೊಡ್ಡ ಮಟ್ಟದ್ದೇನಲ್ಲ, ನಿಮ್ಮ ಜೀವನದಲ್ಲಿ ಕ್ರಮದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವುದು. ಇಂದು ನಾವು ದಿನನಿತ್ಯ ಪಾಲಿಸಬೇಕಾದ ಕೆಲವೊಂದು ಕ್ರಮಗಳನ್ನು ತಿಳಿದು ಒಳ್ಳೆಯ ಆರೋಗ್ಯದತ್ತ ಸಾಗೋಣ. ಮೊದಲನೆಯದಾಗಿ, ನಿಮ್ಮ ನಾಳೆಯ ಕೆಲಸಗಳ ಬಗ್ಗೆ ಹಿಂದಿನ ರಾತ್ರಿಯೇ ಯೋಜನೆ ಮಾಡಿ. ನೀವು ಮಾಡೋ ಯೋಜನೆ ನಿಮ್ಮ ಕನಸಿನ ಭವಿಷ್ಯವನ್ನು ಹಿಂದೆ ಹೊತ್ತು ತರುತ್ತದೆ. ಆದ್ದರಿಂದ ಅದರ ಬಗ್ಗೆ ನೀವು ಈಗ ಕೆಲಸ ಮಾಡಲೇಬೇಕು. ನಾಳೆಯ ದಿನದ ಬಗ್ಗೆ ಹಿಂದಿನ ರಾತ್ರಿಯೇ ಯೋಜನೆ ಮಾಡುವುದರಿಂದ ಕೆಲಸದಲ್ಲಿ ಹೆಚ್ಚು ನಿಯಂತ್ರಣ ಹೊಂದಿ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು. ಹಿಂದಿನ ರಾತ್ರಿಯೇ ಗುರಿಗಳನ್ನು ಇಟ್ಟುಕೊಂಡು ಅವುಗಳನ್ನು ಮರುದಿನ ಮಾಡುವುದರಿಂದ ಮಹತ್ವದ ಕೆಲಸ ಕಾರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡಬಹುದು. ನಮ್ಮ ತಂದೆ ತಾಯಿಗಳು ನಮಗೆ ಬೇಗ ಮಲಗಿ ಮತ್ತು ಬೇಗ ಏಳಿ ಎಂದು ಯಾವಾಗಲೂ ಹೇಳುತ್ತಾರೆ. ಅದು ಮನುಷ್ಯನನ್ನು ಆರೋಗ್ಯವಂತ, ಶ್ರೀಮಂತ ಮತ್ತು ಬುದ್ಧಿವಂತನನ್ನಾಗಿ ಮಾಡುತ್ತದೆ. ಬೆಳಗ್ಗೆ ಬೇಗನೆ ಏಳುವುದರಿಂದ ಆ ದಿನವನ್ನು ನಾವು ಹೆಚ್ಚು ಉತ್ಸಾಹದಿಂದ ಕಳೆಯಬಹುದು. ಇದು ನಮಗೆ ಉತ್ತಮ ಆರಂಭ ನೀಡುತ್ತದೆ. ಇದು ನಮ್ಮ ಜೈವಿಕ ಕ್ರಿಯೆಯ ಮೇಲೆ ಪರಿಣಾಮ ಬೀರಿ ಉತ್ತಮ ಆರೋಗ್ಯಕ್ಕೆ ಕಾರಣವಾಗುತ್ತದೆ. ಉಪಹಾರ ಯಾವತ್ತಿಗೂ ಬಿಡಬೇಡಿ. ದಿನದ ಆಹಾರದಲ್ಲಿ ಉಪಹಾರವು ಅತಿ ಪ್ರಾಮುಖ್ಯತೆಯನ್ನು ಹೊಂದಿದೆ. ದಿನದ ಆರಂಭ ಮಾಡಲು ನೀವು ತುಂಬಾ ಶಕ್ತಿಯುತ ಉಪಹಾರವನ್ನು ಸೇವಿಸಬೇಕು. ಅದರಿಂದ ನಿಮಗೆ ದಿನಪೂರ್ತಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಶಕ್ತಿ ಸಿಗುವುದು. ಇದರಿಂದ ಉಪಹಾರದಲ್ಲಿ ಹೆಚ್ಚಿನ ಪೋಷಕಾಂಶಗಳನ್ನು ಸೇರಿಸಿಕೊಳ್ಳಿ. ಹೊಟ್ಟೆಗೆ ಭಾರವಾಗುವಷ್ಟು ಅಥವಾ ಎಣ್ಣೆಯ ಅಂಶವಿರುವ ಆಹಾರಗಳನ್ನು ಉಪಹಾರಕ್ಕೆ ಸೇವಿಸಬೇಡಿ. ದಿನನಿತ್ಯ ವ್ಯಾಯಾಮ ಮಾಡಿ. ಹೆಚ್ಚಿನ ಜನರು ಇಂದಿನ ದಿನಗಳಲ್ಲಿ ಸಮಯದ ಅಭಾವದಿಂದ ವ್ಯಾಯಾಮ ಮಾಡುವುದಿಲ್ಲ. ಅದು ತಪ್ಪು. ನಿಮಗೆ ಆರೋಗ್ಯವಾಗಿ ಇರಬೇಕು ಎಂದರೆ ಆಗ ನೀವು ವ್ಯಾಯಾಮವನ್ನು ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳಬೇಕು. ಆರೋಗ್ಯಕಾರಿ ಜೀವನ ನಡೆಸಲು ಪ್ರತಿನಿತ್ಯ ನೀವು 30 ನಿಮಿಷ ವ್ಯಾಯಾಮ ಮಾಡಬೇಕು. ಇದರಿಂದ ಇಂದಿನಿಂದಲೇ ನೀವು ವ್ಯಾಯಾಮ ಆರಂಭ ಮಾಡಿ ಮತ್ತು ಉದಾಸೀನತೆಯನ್ನು ದೂರ ಮಾಡಿ. ಆಹಾರದ ಬಗ್ಗೆ ಗಮನವಿರಲಿ. ನೀವು ಏನು ತಿನ್ನುತ್ತಿದ್ದೀರಿ ಎನ್ನುವುದರ ಮೇಲೆ ಆರೋಗ್ಯವು ಅವಲಂಬಿತವಾಗಿರುತ್ತದೆ. ಹೊಟ್ಟೆ ಹಸಿದಿದೆ ಎಂದು ನೀವು ತಿನ್ನುವ ಬದಲು ಏನು ತಿನ್ನುತ್ತಿದ್ದೀರಿ ಎಂದು ಮುಖ್ಯವಾಗಿ ಗಮನಿಸಬೇಕು. ನಿಮ್ಮ ಆಹಾರದಲ್ಲಿ ಕೆಲವೊಂದು ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು, ಧಾನ್ಯಗಳು, ಹಾಲಿನ ಉತ್ಪನ್ನಗಳು ಮತ್ತು ಹಸಿರೆಲೆ ತರಕಾರಿಗಳನ್ನು ಸ್ವೀಕರಿಸಿಕೊಳ್ಳಿ. ನೀವು ಈ ರೀತಿ ಸಮತೋಲಿತ ಆಹಾರ ಸೇವನೆ ಮಾಡುವುದರಿಂದ ನಿಮ್ಮ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಸಿಗುವುದು. ಮಾನಸಿಕ ಆರೋಗ್ಯದ ಬಗ್ಗೆ ಗಮನವಿರಲಿ. ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯವು ಅಷ್ಟೇ ಮುಖ್ಯ. ಆದರೆ ಹೆಚ್ಚಿನ ಜನರು ದೈಹಿಕ ಆರೋಗ್ಯದ ಕಡೆ ಮಾತ್ರ ಗಮನ ಹರಿಸುವವರು ಮತ್ತೆ ಮಾನಸಿಕ ಆರೋಗ್ಯವನ್ನು ಕಡೆಗಣಿಸುವರು. ಸಂಪೂರ್ಣ ಆರೋಗ್ಯ ಬೇಕೆಂದರೆ ಆಗ ಮಾನಸಿಕ ಆರೋಗ್ಯವು ಅತಿ ಅಗತ್ಯವಾದದ್ದು. ಮನಸ್ಸನ್ನು ಶಾಂತಗೊಳಿಸಲು ನೀವು ಉಸಿರಾಟದ ವ್ಯಾಯಾಮ ಮಾಡಬಹುದು. ಎಷ್ಟು ಸಾಧ್ಯವೋ ಅಷ್ಟು ನೀವು ಒತ್ತಡದಿಂದ ಮುಕ್ತವಾಗಿರಿ. ಮನಸ್ಸನ್ನು ಶಾಂತವಾಗಿರಿಸಿರಿ. ಸರಿಯಾಗಿ ನಿದ್ರೆ ಮಾಡಿ. ಸರಿಯಾದ ನಿದ್ರೆಯು ಅತಿ ಅಗತ್ಯವಾದದ್ದು. ನಿದ್ರೆ ಸರಿಯಾಗದಿದ್ದರೆ ಅದು ದೇಹದ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ. ದಿನವನ್ನು ಉತ್ತಮವಾಗಿ ಆರಂಭ ಮಾಡಲು ಮತ್ತು ಸರಿಯಾಗಿ ದಿನದ ಕೆಲಸಗಳನ್ನು ಮಾಡಲು ಸರಿಯಾದ ನಿದ್ರೆ ಅತಿ ಅಗತ್ಯವಾದದ್ದು. ನಿದ್ರಿಸುವ ಕೆಲವು ಕೆಟ್ಟ ಹವ್ಯಾಸದಿಂದಾಗಿ ಅತಿ ರಕ್ತದೊತ್ತಡ, ಬೊಜ್ಜು ಮತ್ತು ಇತರ ಕೆಲವು ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು. ನೀವು ಸರಿಯಾಗಿ 8 ಗಂಟೆಗಳ ಕಾಲ ನಿದ್ರೆ ಮಾಡಲು ಪ್ರಯತ್ನಿಸಿ. ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳನ್ನು ಕಡಿಮೆ ಬಳಸಿ. ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳು ಇಂದಿನ ದಿನಗಳಲ್ಲಿ ಅತಿ ಅಗತ್ಯ ಸಾಧನವಾಗಿದೆ. ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ ಎಂದು ಹೇಳಬಹುದು. ಇದನ್ನು ಬಿಟ್ಟಿರಲು ಕೆಲವರಿಗೆ ಸಾಧ್ಯವೇ ಇಲ್ಲ. ಆದರೆ ಇಂತಹ ಕೆಲವು ಗ್ಯಾಜೆಟ್ಸ್ಗಳಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಇದರಿಂದ ಬರುವಂತಹ ಬೆಳಕು ಕಣ್ಣಿನ ಮೇಲೆ ಪರಿಣಾಮ ಬೀಳುವುದು ಮಾತ್ರವಲ್ಲದೆ ಅದು ಮಾನಸಿಕ ಆರೋಗ್ಯವನ್ನು ಕೆಡಿಸುವುದು ಎಂದು ಅಧ್ಯಯನಗಳು ತಿಳಿಸಿವೆ. ಅನಗತ್ಯವಾಗಿ ನೀವು ಮೊಬೈಲ್ ಬಳಸುವುದನ್ನು ಬಿಟ್ಟು ಬಿಡಿ. ಹೆಚ್ಚು ಸಂಘಟಿತರಾಗಿರಿ.
ನೀವು ಕೆಲಸದ ಸಂಘಟನೆಗೆ ಕಳೆದ ಪ್ರತಿ ನಿಮಿಷವೂ 1 ಗಂಟೆ ಗಳಿಸುವಷ್ಟು ಹಣವನ್ನು ತಂದುಕೊಡಬಲ್ಲದು. ನಿಮ್ಮ ಕೆಲಸದ ಸ್ಥಳವನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವುದು, ನಿಮ್ಮ ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಮತ್ತು ನಿಮ್ಮ ವೈಯಕ್ತಿಕ ಜೀವನವನ್ನು ಕ್ರಮಬದ್ಧವಾಗಿ ನಿರ್ವಹಿಸುವುದು ಕೆಲಸದಲ್ಲಿನ ಒತ್ತಡವನ್ನು ಕಡಿಮೆ ಮಾಡುವುದರ ಜೊತೆಗೆ ನಿಮ್ಮ ಕೆಲಸದಲ್ಲಿನ ಉತ್ಪಾದಕತೆಯನ್ನು ಹೆಚ್ಚಿಸಬಲ್ಲದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.